ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಕೆಲವು BJP ಮುಖಂಡರು ನಮ್ಮ ಕಚೇರಿಗೆ ಬಂದಿದ್ದರು. ಅವ್ರ ಪ್ರಶ್ನೆ ಏನಪ್ಪ ಅಂದ್ರೆ, ನಾವು ಎಷ್ಟು ಅನುದಾನ ತಂದಿದ್ದೀವಿ, ಏನು ಕೆಲಸ ಮಾಡ್ತಾಯಿದ್ದೀವಿ ಅಂತ. ಮೊನ್ನೆನೇ ನಮ್ಮ ತಾಯಿಯವರಾದಂಥ ಲಕ್ಷ್ಮೀತಾಯಿ ಹೆಬ್ಬಾಳ್ಕರ್ ಅವರು ಒಂದು ಪ್ರೆಸ್ಗೆ ಒಂದು ನೋಟನ್ನು ಕಳಿಸಿದರು. 800 ಕೋಟಿ ರೂಪಾಯಿಗಳ ಒಂದು ಕ್ಯಾಬಿನೆಟ್ ಅನುಮೋದನೆ, ಆಲ್ರೆಡಿ 800 ಕೋಟಿ ರೂಪಾಯಿಗಳ ಕೆರೆ ತುಂಬೋ ನೀರಿನ ಯೋಜನೆ ಅದು ಆಲ್ರೆಡಿ ಕ್ಯಾಬಿನೆಟ್ ಅಪ್ರೂವಲ್ ಆಗಿ ಕೆಲವು ದಿನದಲ್ಲಿ ಅದನ್ನು ಭಾಳ ದೊಡ್ಡ ರೀತಿಯಲ್ಲಿ ಭೂಮಿ ಪೂಜೆಯನ್ನು ಮಾಡಿ ಅದನ್ನು ಲೋಕಾರ್ಪಣೆ ಮಾಡಬೇಕಂಥೇಳಿ ಒಂದು ಡಿಸಿಷನ್ ಆಗಿದೆ. ಈಗ ಬಂದಂಥ ಕೆಲವು ನಾಯಕರಿಗೆ ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೀನಿ, ಏನಾದರೂ ಸಾರ್ವಜನಿಕರಿಗೆ ತೊಂದರೆ ಆಗಿದ್ದರೆ ಅಥವಾ ಅವರ ಅಷ್ಟು ಚಿಂತೆ ಇದ್ದರೆ ಇಷ್ಟು ದಿನ ಎಲ್ಲಿ ಹೋಗಿದ್ರು? ಹೋದ 5 ವರ್ಷದಲ್ಲಿ ಅವ್ರ ಸರ್ಕಾರ ಇತ್ತು. ಅವ್ರ ಸರ್ಕಾರ ಇದ್ದಾಗ ನನಗನ್ಸುತ್ತೆ ಇಡೀ ಬೆಳಗಾವಿ 18 ಕ್ಷೇತ್ರದಲ್ಲಿ ಎಲ್ಲಕ್ಕಿಂತ ಜಾಸ್ತಿ ಫಂಡ್ ನಮ್ಮ ಕ್ಷೇತ್ರಕ್ಕೆ ಬಂತು. ಎಷ್ಟು ಅಭಿವೃದ್ಧಿ ಆಯಿತು, ತಾವೆಲ್ಲ ಅದಕ್ಕೆ ಸಾಕ್ಷಿ ಇದ್ದೀರಾ. ಬರೋ ಅಂಥ ದಿನದಲ್ಲಿ ಇನ್ನೂ ಅಭಿವೃದ್ಧಿ ಮಾಡಬೇಕು, ಇನ್ನೂ ಈ ಕ್ಷೇತ್ರಕ್ಕೆ ಹಲವಾರು ಫಂಡ್ಗಳನ್ನು ತರಬೇಕಂಥೇಳಿ ನಮ್ಮ ಶಾಸಕರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅದನ್ನು ಯೋಚನೆಯಲ್ಲಿದ್ದಾರೆ. ಇವಾಗಿನವರೆಗೂ ಏನೇನು ಕೆಲಸ ಆಗಿದೆ, ಏನೇನು ಕೆಲಸ ಮಾಡಿದ್ದೀವಿ ಅದನ್ನು ಪತ್ರಿಕೆ ಮುಖಾಂತರ ಪ್ರೆಸ್ಸಲ್ಲಿ ಒಂದು ನೋಟ್ ಕೊಡ್ತೀವಿ. ಆದರೆ ಬರೋ ಅಂಥ ಲೋಕಸಭಾ ಚುನಾವಣೆ ಏನಿದೆ ಅದಕ್ಕಾಗಿ ಏನಾದರೂ ಮಾಡಿ ಒಂದು ನ್ಯೂಸಲ್ಲಿ ಇರಬೇಕು. ಅವ್ರು ಆಲ್ರೆಡಿ ಬೇಸ್ ಕಳ್ಕೊಂಡಿದ್ದಾರೆ ನಮ್ಮ ಕ್ಷೇತ್ರದಲ್ಲಿ. ನೀವು ನೋಡಿರ್ಬೇಕು, ಅವ್ರ ಸಂಘಟನೆ ಇತ್ತಂದರೆ ಸುಮಾರು ಜನ ಬರ್ತಾಯಿದ್ರು. ಭಾಳ ಬೆರಳೆಣಿಕೆ ಮೇಲೆ ಒಂದು ಸೌಹಾರ್ದ ಭೇಟಿ ಅಂಥೇಳಿ ಭೇಟಿಯಾಗಿದ್ದಾರೆ. ನಾನು ಅದನ್ನು ಸ್ವಾಗತ ಮಾಡ್ತೀನಿ, ರೆಸ್ಪೆಕ್ಟ್ ಕೂಡ ಕೊಡ್ತೀನಿ. ಏನು ನಮ್ದೆಲ್ಲರ ಗುರಿ ಒಂದೇ ಇರಬೇಕು, ನಮ್ಮ ಕ್ಷೇತ್ರನ ನಾವು ಅಭಿವೃದ್ಧಿ ಯಾವ ಥರ ಮಾಡ್ತೀವಿ. ಯಾಕಂದರೆ 1,10,000 ಜನ ನಮ್ಮ ತಾಯಿಯವ್ರು ವೋಟ್ ಕೊಟ್ಟಿದ್ದಾರೆ. ಆ ಪ್ರತಿಯೊಬ್ಬ ನಾಗರಿಕರಿಗೆ ನಾವು ನ್ಯಾಯ ಒದಗಿಸ್ಕೊಡ್ಬೇಕಂತ ಹೇಳಿ ಒಂದು ನಮ್ಮ ಮನಸ್ಸಿಂದ ನಾನು ಇಷ್ಟು ಹೇಳಿ